ಇನ್ನು ಮೈಸೂರಿನ ಅರಮನೆಯ ಮೈದಾನದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ವಿಶೇಷವಾಗಿ ಅಲ್ಲಿ ಅರಮನೆಯ ಮೈದಾನದಲ್ಲಿ ಒಂದು ಯೋಗ ಕೂಟವನ್ನು ಏರ್ಪಡಿಸಲಾಗಿತ್ತು. ಆ ನಿಟ್ಟಿನಲ್ಲಿ ಮೈಸೂರು ಮಹಾರಾಜರು ಕೂಡದಂತೆ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಹದೇವಪ್ಪನವರು ಹಾಗೆ ಇನ್ನಿತರೆ ಎಲ್ಲ ಗಣ್ಯರು ಸೇರಿ ಈ ಒಂದು ವಿಶೇಷ ವಿಶ್ವ ಯೋಗ ದಿನಾಚರಣೆಯ ಒಂದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಿ ಒಂದು ಸಾಕ್ಷಿಯಾದರು. ಆ ನಿಟ್ಟಿನಲ್ಲಿ ಇದರ ವಿಷಯದ ತುಣುಕು ಇಲ್ಲಿದೆ, ನೋಡ್ಕೊಂಬರೋಣ ಬನ್ನಿ. ವಿಶ್ವಸಂಸ್ಥೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಇದನ್ನು ವಿಶ್ವಸಂಸ್ಥೆ ವ್ಯಾಪ್ತಿಗೆ ತಂದು ಪ್ರಪಂಚ ಒಂದು ದೊಡ್ಡ ಗ್ರಾಮ. ಈ ದೊಡ್ಡ ಗ್ರಾಮದಲ್ಲಿ ವಾಸ ಮಾಡುವ ಪ್ರಪಂಚದ ಎಲ್ಲ ಜನರು. ಹೀಗಾಗಿ ಒನ್ನೆಸ್ ಅಮಾಂಗ್ ದಿ ಹ್ಯೂಮನ್ ಬೀಯಿಂಗ್ and sound health and rhythmic control of the system is paramount important. ಈ ಉದ್ದೇಶವನ್ನು ಇಟ್ಕೊಂಡು ಅಂತಾರಾಷ್ಟ್ರೀಯ ಯೋಗ ದಿನ ಘೋಷಣೆ ಮಾಡಿ 11 ವರ್ಷ ಆಯಿತು. ನಾನು 13ರಿಂದ 18 ಇಸ್ವಿಯವರೆಗೆ ಇಲ್ಲಿ PWD ಮಂತ್ರಿ ಆಗಿದ್ದೆ. ಮೈಸೂರಿಗೆ ಅಂದು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೆ. 2017, 16, 17 ಇರಬಹುದು. ಗಿನ್ನಿಸ್ ರೆಕಾರ್ಡ್ ಬಂತು ಯೋಗ ದಿನಾಚರಣೆ ಮಾಡಿ ಮೈಸೂರು ಗಿನ್ನಿಸ್ ರೆಕಾರ್ಡ್ ಅದನ್ನು ಆಚರಣೆ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಯೋಗ ಪಟುಗಳು